ಚಿಕ್ಕನಾಯಕನಹಳ್ಳಿಯ ಪಟ್ಟಣದಲ್ಲಿ ನಿಮ್ಮೆಲ್ಲರ ಮನೆ ಮಗನ ರೀತಿಯಲ್ಲಿ ಹಲವಾರು ವರ್ಷಗಳಿಂದ ಸೋಲು ಗೆಲುವುಗಳನ್ನು ಕಂಡರು. ತಾಲೂಕಿನ ಜನತೆಯನ್ನು ಎಂದೂ ಮರೆಯದೆ ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಾಗಿ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಸುರೇಶ್ ಬಾಬು ಅವರ ಇವತ್ತಿನ ಅವರ ಜನ್ಮದಿನ ನಿಮ್ಮಗಳ ಜೊತೆಯಲ್ಲೇ ಈ ನನ್ನ ಜನ್ಮದಿನವನ್ನು ಆಚರಣೆ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೇವಲ ಇವತ್ತಿಗೆ ಪ್ರಾರಂಭ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ. ಹಲವಾರು ವರ್ಷಗಳು ನನ್ನ ಮತ್ತು ಸುರೇಶ್ ಬಾಬು ಅವರ ಒಂದು ಆತ್ಮೀಯತೆ ಮತ್ತು ಬಾಂಧವ್ಯ ಬೆಳೆದ ನಂತರ ಈ ಒಂದು ಮೈದಾನದಲ್ಲಿ ಹಲವಾರು ಆರೋಗ್ಯ ತಪಾಸಣೆಯ ಕಾರ್ಯಕ್ರಮ, ಹಲವಾರು ರೀತಿಯ ಉದ್ಯೋಗದ ಮೇಳವನ್ನು, ಸಾವಿರಾರು ಕುಟುಂಬದ ಭವಿಷ್ಯಕ್ಕೆ ಅವರ ಆರೋಗ್ಯದ ಒಂದು ತಪಾಸಣೆಗೆ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಿರಂತರವಾಗಿ ಅವರ ಜನ್ಮದಿನದಂದು ಈ ಮೈದಾನದಲ್ಲಿ ನಡೀತಾ ಇದೆ. ಇಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿ ಇವತ್ತು ಹಲವಾರು ಕಾರ್ಯಕ್ರಮಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಮಹಾಸ್ವಾಮೀಜಿಯವರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಬೆಳಗ್ಗೆನೇ ಬಂದು ಸುರೇಶ್ ಬಾಬು ಅವರಿಗೆ ಆಶೀರ್ವಾದವನ್ನು ಮಾಡಿ ಬೇರೆ ಕಾರ್ಯಕ್ರಮಕ್ಕೆ ನಿರ್ಗಮಿಸಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ನಮ್ಮ ಚುಂಚನಗಿರಿ ಕ್ಷೇತ್ರದ ಹಾಸನ ಶಾಖಾ ಮಠದ ಪರಮ ಪೂಜ್ಯರು ಶಂಭುನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸುರೇಶ್ ಬಾಬು ಅವರಿಗೆ ಆಶೀರ್ವಾದ ನೀಡಿದ್ದಾರೆ. ಅದರ ಜೊತೆಯಲ್ಲಿ ಮತ್ತೊಬ್ಬ ಪರಮಪೂಜ್ಯ ಸ್ವಾಮೀಜಿಯವರು ಡಾಕ್ಟರ್ ಬಸವರಾಮಾನಂದ ಸ್ವಾಮೀಜಿಯವರ ಆಶೀರ್ವಾದವೂ ಸಹ ಇವತ್ತೇನು ದೊರಕಿದೆ. ಈ ದಿವ್ಯ ಸಾನ್ನಿಧ್ಯವನ್ನು ನಿರ್ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಪರಮ ಪೂಜ್ಯರಿಗೆ ನನ್ನ ಭಕ್ತಿಪೂರ್ವಕವಂತ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ವಿಧಾನಸಭೆಯ ಸದಸ್ಯರು ಹಿರಿಯರಾಗಿರ್ತಕ್ಕಂಥ ಕೃಷ್ಣಪ್ಪನವರು ತುರುವೇಕೆರೆ ಕ್ಷೇತ್ರದ ಶಾಸಕರಿದ್ದಾರೆ. ವಿಧಾನ ಪರಿಷತ್ತಿನ ಸದಸ್ಯರು ರಮೇಶ್ ಬಾಬು ಅವರಿದ್ದಾರೆ. ಕರ್ನಾಟಕ ರಾಜ್ಯ ಸಾರಿಗೆ ನಿಗಮದ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಿಕೇತ್ ರಾಜು ಅವರು ಯುವಕರು ಅವರು ಸಹ ಇದ್ದಾರೆ ಈ ಸಭೆಯಲ್ಲಿ. ಅವರು ಈಗಾಗಲೇ ಕೆಲವು ಸರ್ಕಾರದ ಕಾರ್ಯಕ್ರಮಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಯಲ್ಲಿ ಹಲವಾರು ಮಾಜಿ ಶಾಸಕ ಮಿತ್ರರಿದ್ದಾರೆ. ಈಗಾಗಲೇ ಸಮಯ ಜಾಸ್ತಿ ಆಗಿದೆ. ಬಹುಶಃ ಎಲ್ಲರ ಗಮನ ನಮಗೆ ಮನುಷ್ಯನಿಗೆ ಇರ್ತಕ್ಕಂಥ ಹಸಿವು, ಆ ಹೊಟ್ಟೆಯ ಹಸಿವಿನ ಒಂದು ತೊಂದರೆ, ಊಟದ ಟೇಬಲ್ ಕಡೆ ನಿಮ್ಮೆಲ್ಲರ ಗಮನ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ, ನಮ್ಮ ಭಾಷಣಕ್ಕಿಂತ ಹೆಚ್ಚಾಗಿ. ಇವತ್ತಿನ ಈ ಒಂದು ಕಾರ್ಯಕ್ರಮ ಸುರೇಶ್ ಬಾಬು ಅವರು ಸುಮಾರು 100 ವಾರಗಳ ಕಾಲ ಗ್ರಾಮಗಳಿಗೆ ಭೇಟಿ ಕೊಟ್ಟು ಜನಸ್ಪಂದನ ಕಾರ್ಯಕ್ರಮದ ಮುಖಾಂತರ ಒಂದು ವಿಶೇಷವಾದಂಥ ರೀತಿಯ ಒಬ್ಬ ಜನಪ್ರತಿನಿಧಿ ಯಾವ ರೀತಿಯಲ್ಲಿ ಜನಸಾಮಾನ್ಯರ ಜೊತೆಯಲ್ಲಿ ಸರ್ಕಾರದ ಕಾರ್ಯಕ್ರಮಗಳನ್ನು ಉಪಯೋಗ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈ 100 ವಾರಗಳ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಿರ್ವಹಿಸಿ ಈಗಿನ ಜನಪ್ರತಿನಿಧಿಗಳಿಗೆ ಒಂದು ಮಾರ್ಗದರ್ಶನವನ್ನು, ಒಂದು ಪ್ರಭಾವವನ್ನು ನೀಡತಕ್ಕಂಥ ರೀತಿಯಲ್ಲಿ ಅವರು ಕೈಗೊಂಡಂಥ ಈ ಕಾರ್ಯಕ್ರಮಕ್ಕೆ ಚಿಕ್ಕನಾಯಕನಹಳ್ಳಿಯ ಎಲ್ಲ ನನ್ನ ಹಳ್ಳಿಯ
ತಂದೆ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ನೀವೆಲ್ಲ ಏನು ಭಾಗವಹಿಸಿದ್ದೀರಿ, ಮಾಧ್ಯಮದ ಸ್ನೇಹಿತರು ಸಹ ಈ ಸಭೆಯಲ್ಲಿ ಏನಿದ್ದೀರಿ, ನಿಮ್ಮೆಲ್ಲರಿಗೆ ನಾನು ಗೌರವವನ್ನು ಸಲ್ಲಿಸಿ ವಂದನೆಯನ್ನು ಸಲ್ಲಿಸಿ ನಿಮ್ಮಗಳ ಪರವಾಗಿ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನಿಗೂ ನಾನು ಶಾಸಕ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಚಿಕ್ಕನಾಯಕನಹಳ್ಳಿಯ ಒಬ್ಬ ನಿಷ್ಠಾವಂತ ಸೇವಕನಾಗಿ ಕುಟುಂಬಗಳ ಸೇವೆಯನ್ನು ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡಿದ್ದಾರೆ. ಅವರಿಗೆ ನನ್ನ ಹೃದಯ ತುಂಬಿದ ಅಭಿನಂದನೆಗಳನ್ನು ನಿಮ್ಮ ಪರವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸುರೇಶ್ ಬಾಬು ಅವರಿಂದ ನನಗೂ ಮತ್ತು ಚಿಕ್ಕನಾಯಕನಹಳ್ಳಿಗೂ ಅತ್ಯಂತ ಒಂದು ಸಮೀಪವಾದಂಥ ಬಾಂಧವ್ಯವನ್ನ ಮತ್ತು ನಿಮ್ಮ ಪ್ರತಿನಿತ್ಯದ ಸಮಸ್ಯೆಗಳನ್ನು ಅರಿಲಿಕ್ಕೆ ಸುರೇಶ್ ಬಾಬು ಅವರು ನನ್ನ ಕಣ್ಣನ್ನು ಚಿಕ್ಕನಾಯಕನಹಳ್ಳಿಯ ಜನತೆಯ ಸಮಸ್ಯೆಗಳ ಬಗ್ಗೆ ತೆರೆಸಿದ್ದಾರೆ. ಹಲವಾರು ಹಳ್ಳಿಗಳಿಗೆ ಭೇಟಿ ಕೊಟ್ಟಿದ್ದೇನೆ. ಕಳೆದ ಒಂದು 18ರ ಚುನಾವಣೆಯಲ್ಲಿ ರಾತ್ರಿ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಕ್ಕೆ ಬಂದಂಥದ್ದು ಏನಿದೆ ತಿಮ್ಮನಹಳ್ಳಿ, ಬಹುಶಃ ಬೆಳಗ್ಗೆ ನಾನು ಬಂದಾಗ ಗ್ರಾಮಕ್ಕೆ ಬೆಳಗಿನ ಜಾವ 3-3:15 ಗಂಟೆ ಆಗಿದೆ. ನಮ್ಮ ದಿನೇಶ್ ಒಂದು ದೊಡ್ಡ ಸಭೆ ಮಾಡಬೇಕು, ಹರ್ಷ ದೊಡ್ಡ ಸಭೆ ಮಾಡಬೇಕು ಅಂತೇಳಿ ದೊಡ್ಡ ಪೆಂಡಾಲು ಹಾಕಿದ್ರು, ಬಟ್ ಸಭೆ ಮಾಡಲಿಕ್ಕೆ ಆಗಲಿಲ್ಲ. ಅದೆಲ್ಲ ಇವತ್ತು ನಂಗೆ ನೆನಪಿನಿದೆ. ನಾವು ಹಳ್ಳಿಗಳಿಗೆ ಬಂದಂಥ ಸಂದರ್ಭದಲ್ಲಿ ನೀವು ತೋರಿಸಿರ್ತಕ್ಕಂಥ ಪ್ರೀತಿ ಏನಿದೆ ನಾವು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಈ ರಾಜ್ಯದಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದವನು. ನಾಡಿನ 6.5 ಕೋಟಿ ಜನತೆ ಆಶೀರ್ವಾದ ಮಾಡಿ ಈ ರಾಜ್ಯದಲ್ಲಿ ನೀನು ಆಡಳಿತ ನಡೆಸುವಂತ ನನಗೆ ಅಧಿಕಾರ ಕೊಟ್ಟಂಥದ್ದಲ್ಲ. ಯಾವುದೋ ಒಂದು ದೈವ ಪ್ರೇರೇಪಣೆ, ಗುರು ಹಿರಿಯರ ಆಶೀರ್ವಾದ ಮತ್ತು ನಮ್ಮ ಪಕ್ಷದಲ್ಲಿ ಗೆದ್ದಂಥ ಶಾಸಕರು ಅವರ ಬೆಂಬಲದೊಂದಿಗೆ 2 ಬಾರಿ ನಾನು ಮುಖ್ಯಮಂತ್ರಿ ಆದೆ. ಆದರೆ ಅದು ದೈವ ಪ್ರೇರೇಪಣೆ. ನಾನು ಎಂದೂ ಸಹ ನಾನು ಕೈಗೊಂಡಂಥ ಜನಪರ ಕಾರ್ಯಕ್ರಮಗಳಿಗೆ ಜಾಹೀರಾತುಗಳನ್ನು ಖರ್ಚು ಮಾಡಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡದವರಲ್ಲ. ಈ ನಾಡಿನ ಜನತೆಯ ತೆರಿಗೆ ಹಣವನ್ನು ಯಾವುದೇ ರೀತಿಯಲ್ಲೂ ದುರುಪಯೋಗ ಪಡಿಸ್ಕೊಂಡವರಲ್ಲ. ನನ್ನ ಒಂದು ಕಾರ್ಯಕ್ರಮಗಳನ್ನು ಜನತೆಗೆ ತಲುಪಿಸ್ಲಿಕ್ಕೆ ಜಾಹೀರಾತು ಮುಖಾಂತರ ನಾನು ಹೋಗಲಿಲ್ಲ. ನಾನು ಜನಸಾಮಾನ್ಯರಿಗೆ ಹತ್ತಿರದಲ್ಲಿ ಕೆಲಸ ಮಾಡಿದ್ದೇನೆ. ಇವತ್ತು ಹಲವಾರು ಸರ್ಕಾರಗಳು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರಬಹುದು, ಹಲವಾರು ರೀತಿಯ ಯೋಜನೆಗಳ ಮುಖಾಂತರ ಈ ದೇಶದ, ನಾಡಿನ, ರಾಜ್ಯದ ಅಭಿವೃದ್ಧಿಯನ್ನು ಮಾಡಬೇಕು, ಸಮಸ್ಯೆಗಳಿರ್ತಕ್ಕಂಥ ಬಡ ಕುಟುಂಬಗಳನ್ನು ಮೇಲೆತ್ತಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾರೆ. ಆ ಕಾರ್ಯಕ್ರಮಗಳನ್ನು ನಾವು ಯಾರು ಲಘುವಾಗಿ ಪರಿಗಣಿಸಬಾರದು ಅಂತಕ್ಕಂಥದ್ದು ನಾನು ಹೇಳ್ತೀನಿ. ಆದರೆ ಆ ಕಾರ್ಯಕ್ರಮಗಳಿಂದ ಎಷ್ಟರ ಮಟ್ಟಿಗೆ ದೇಶದ ಅಭಿವೃದ್ಧಿ, ರಾಜ್ಯದ ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ 100ಕ್ಕೆ 55-60 ಭಾಗ ಇರತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ, ವಿಶೇಷವಾಗಿ ನಮ್ಮ ಕೃಷಿ ವಲಯದ ಬಂಧುಗಳನ್ನು ಸದೃಢವಾಗಿ ಅವರನ್ನು ಬೆಳೆಸ್ತಕ್ಕಂಥದ್ರಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅನ್ನೋದು ಇಲ್ಲಿ ಮುಖ್ಯ. ನಾನು ಮತ್ತೆ ಆಕಸ್ಮಿಕವಾಗಿ ನನ್ನ ರಾಜಕೀಯ ಭವಿಷ್ಯ ಮುಗಿದೋಯ್ತು ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ಕೇಂದ್ರದಲ್ಲಿ ಈಗಿನ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡತಕ್ಕಂಥ ಒಂದು ಅವಕಾಶ ಪುನಃ ನನ್ನ ಪಾಲಿಗೆ ಕರ್ನಾಟಕದ ಜನತೆ ಏನು ಬಿಜೆಪಿ ಮತ್ತು ಜೆಡಿಎಸ್ನ 19 ಲೋಕಸಭಾ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸಿದ್ರಿ, ಅದರಲ್ಲೂ ವಿಶೇಷವಾಗಿ ತುಮಕೂರಿನ ಮತ್ತು ಚಿತ್ರದುರ್ಗದ ಮಹಾಜನತೆ
ಯಾವೊಂದು ನಮ್ಮ ಒಂದು ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ರಿ ಮೊದಲನೇ ಹಂತದಲ್ಲಿ ಇಲ್ಲಿ ನಮ್ಮ ಕಾಡಗೋಲ ಸಮಾಜದ ಸ್ವಾಮೀಜಿಯವರಿದ್ದಾರೆ. ಇಲ್ಲಿ ಬಹುಶಃ ಬಹಳ ಜನ ಕಾಡಗೋಲ ಸಮಾಜದ ಬಂಧುಗಳು ಸಹ ಈ ಜಿಲ್ಲೆನಲ್ಲಿ ಇದ್ದೀರಿ, ತಾಲೂಕಿನಲ್ಲಿದ್ದೀರಿ. ನಿಮ್ಮಗಳ ಒಂದು ಆಶೀರ್ವಾದ, ನೀವೇನು ಎಸ್ಟಿಯ ಒಂದು ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಬಹುದಿನಗಳ ನಿಮ್ಮ ಬೇಡಿಕೆ ಏನಿದೆ. ಮತ್ತೊಂದು ಸಮಾಜ ಕುಂಚಟಿಗ ಸಮಾಜ ಯಾವೊಂದು ನಿಮ್ಮ ಒಂದು ಮೀಸಲಾತಿಯ ಬಗ್ಗೆ ನಿಮ್ಮ ಹೋರಾಟ ಇದೆ, ಓಬಿಸಿಗೆ ಸೇರಬೇಕು ಅಂತಕ್ಕಂಥದ್ದು. ಇದರ ಬಗ್ಗೆ ಈಗಾಗಲೇ ಕೇಂದ್ರದ ಗೃಹ ಸಚಿವರು ಪ್ರಧಾನಮಂತ್ರಿಗಳಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು ನಾನು ಖುದ್ದು ಭೇಟಿ ಮಾಡಿ ಹಲವಾರು ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಪ್ರಧಾನಮಂತ್ರಿಗಳಿಗೂ ಮನವರಿಕೆ ಆಗಿದೆ. ಇವತ್ತೇನು ಕಾಡುಗೊಲ್ಲರು ಅಡವಿಗೊಲ್ಲರು ಅಂತಕ್ಕಂಥದ್ದಿದೆ. ಪ್ರಧಾನಮಂತ್ರಿಗಳಿಗೆ ಕಳೆದ 15 ದಿವಸಗಳ ಹಿಂದೆ ಭೇಟಿ ಮಾಡಿದಾಗ ಒಂದು ಮಾತು ಹೇಳಿದ್ರು ದೇವೇಗೌಡರು, ಕಾಡುಗೊಲ್ಲ ಮತ್ತೆ ಅಡವಿಗೊಲ್ಲ ಅಂತಕ್ಕಂಥದ್ದು ಎರಡೂ ನಾವೇನು ಕರಿತೀವಿ ಅದು ಒಂದೇ ಸಮಾಜ. ನಾವೇನು ಫಾರೆಸ್ಟ್ ಅಂತಕ್ಕಂಥ ಹೇಳ್ತೀವಿ ಅದರಲ್ಲಿ ಎರಡು ಅರ್ಥ ಬರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಅವರ ಗಮನ ಸೆಳೆದಿದ್ದಾರೆ. ಅವರು ಸಹ ದೇವೇಗೌಡರಿಗೆ ಭರವಸೆ ಕೊಟ್ಟಿದ್ದಾರೆ, ಇದನ್ನ ಸರಿಪಡಿಸ್ಕೊಡ್ತೀವಿ ಅಂತಕ್ಕಂಥ. ಅದರಿಂದ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಏನು ಸನ್ಮಾನ್ಯ ದೇವೇಗೌಡರು ಮಾತು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದಷ್ಟೇ ಅಲ್ಲ, ಎಸ್ಟಿ ಸಮಾಜಕ್ಕೆ ಇವತ್ತು 14 ಶಾಸಕರ ಜೊತೆಗೆ ಇನ್ನೊಂದು 5-6 ಜನ ಗೆದ್ದಿದ್ದಾರೆ ಎಸ್ಟಿ ಸಮಾಜದಲ್ಲಿ. ಆ ಸಮಾಜದಲ್ಲಿ 2 ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಎಸ್ಟಿ ಸಮಾಜದಲ್ಲಿ. ಇವತ್ತೇನಾದರೂ ಆ ಸಮಾಜಕ್ಕೆ ಅಷ್ಟು ಸ್ಥಾನಗಳು ಎಸ್ಟಿ ಸಮಾಜದ ಮೀಸಲಾತಿ ದೊರಕಿದ್ರೆ ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥದ್ದನ್ನ ಯಾರು ಮರಿಬಾರದು. ಒಂದು ಬಾರಿ ಹೇಳ್ತೀನಿ, ಮೊದಲನೇ ಆ ಒಂದು ಸ್ವಾಮೀಜಿಯವರು ಪಟ್ಟಾಭಿಷೇಕ ಏನಾಯಿತು, ರೈಲ್ವೆ ದುರಂತದಲ್ಲಿ ಆಕಸ್ಮಿಕವಾಗಿ ಮರಣ ಹೊಂದಿದ್ರು. ಒಂದು ಪತ್ರಿಕೆಯಲ್ಲಿ ಬರೆದಿದ್ರಿ, ಅವರ ತಂದೆ ತಳ್ಳಗಾಡಿನಲ್ಲಿ ಅಮಾರಿಯಾಗಿ ಅವರೇ ಗಾಡಿಯನ್ನ ಎಳೆಯತಕ್ಕಂಥ ಒಂದು ದೃಶ್ಯವನ್ನು ನೀವು ಒಂದು ಪತ್ರಿಕೆಯಲ್ಲಿ ಬರೆದಿದ್ರಿ. ಅದನ್ನು ಗಮನಿಸಿದಂಥವನು ನಾನು ಮತ್ತು ಸುರೇಶ್ ಬಾಬು ತಿಪ್ಟೂರಿನ ಅವರ ಮನೆಗೆ ಭೇಟಿ ಕೊಟ್ಟು ಆರ್ಥಿಕವಾಗಿ ಆ ಕುಟುಂಬಕ್ಕೆ ನೆರವು ಕೊಟ್ಟಂಥದ್ದೇನಿದೆ, ನಾವು ಎಲ್ಲೂ ಪ್ರಚಾರಗಳನ್ನು ಮಾಡ್ಕೊಳ್ಳಿಲ್ಲ. ನಮ್ಮ ಕರ್ತವ್ಯ, ನಾವೇನು ಈ ರಾಜ್ಯದ ಎಲ್ಲ ಸಮಾಜಗಳನ್ನು ಗೌರವಯುತವಾಗಿ ಕಾಣಬೇಕಾಗಿದೆ. ಇವತ್ತು ಸಂವಿಧಾನದ ಏನು ಒಂದು ನಿಮ್ಮೆಲ್ಲರನ್ನ ನಿಲ್ಲಿಸಿ ಪ್ರಮಾಣವನ್ನು ಮಾಡಿಸ್ತಕ್ಕಂಥದ್ದೇನಿದೆ, ಈಗಿನ ಸರ್ಕಾರದಲ್ಲಿ ಬಹುಶಃ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಸಂವಿಧಾನದ ಬಗ್ಗೆ ನಿಮಗೆ ಮನವರಿಕೆ ಮಾಡಲಿಕ್ಕೆ ನಿಮ್ಮಗಳ ಮುಖಾಂತರ ಏನು ಪ್ರಮಾಣ ಮಾಡಿಸ್ತಕ್ಕಂಥದ್ದಿದೆ, ಆ ಸಂವಿಧಾನದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅವರ ನೇತೃತ್ವದಲ್ಲಿ ಕೊಟ್ಟಂಥ ಹಕ್ಕಿನಿಂದ ಇವತ್ತು ಹಲವಾರು ತುಳಿತಕ್ಕೆ ಒಳಗಾದಂಥ ವರ್ಗಗಳು ಧ್ವನಿ ಎತ್ತಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಯಾರು ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ, ಅವರ ಸಮಿತಿಯ ಸದಸ್ಯರನ್ನು ನಾವು ಈಗಲೂ ನೆನಕೊಳ್ಳೇಬೇಕು. ಅಲ್ಲಿ ಜಾತ್ಯತೀತ ಅಂತಕ್ಕಂಥದ್ದು ಒಂದು ಪದ ಏನು ನೋಡಿದೆ, ನಾವು ಜಾತ್ಯತೀತ ಅಂತಕ್ಕಂಥದ್ದನ್ನು ಹೇಳ್ತೀವಿ, ಆದರೆ ಎಷ್ಟು ಮಟ್ಟಿಗೆ ಈ ಜಾತಿಯನ್ನು ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ ನಿಟ್ಟಲ್ಲಿ ನಮ್ಮೆಲ್ಲರ ಜವಾಬ್ದಾರಿ ನಿರ್ವಹಿಸಿದ್ದೀವಿ. ಇವತ್ತು ಪ್ರತಿಯೊಂದು ಸಮಾಜದಲ್ಲಿ ಒಡಕುಗಳನ್ನು ಉಂಟು ಮಾಡಿ ಮೀಸಲಾತಿಯ ವ್ಯವಸ್ಥೆಯನ್ನ ನಮಗೆ ಬೇಕು ಅಂತ ಹೇಳಿ ಒಂದು ಹೋರಾಟಗಳೇನು ನಡೀತಾ ಇದೆ. ಅದರಿಂದ ಕೆಲವು ಸಮಾಜಗಳಲ್ಲಿ ಒಂದು ರೀತಿಯ ಆತಂಕಗಳು, ಸಂಘರ್ಷ, ಆಕ್ರೋಶಗಳು ಆಗ್ತಾ ಇರ್ತಕ್ಕಂಥದ್ದು ನೀವು ಗಮನಿಸ್ತಾ ಇದ್ದೀವಿ. ಇನ್ನು
ಆ ಮೀಸಲಾತಿಯನ್ನು ಪ್ರಾಮಾಣಿಕವಾಗಿ ತರತಕ್ಕಂಥ ನಿಟ್ಟಿನಲ್ಲಿ ದೇವರಾಜ ಅರಸು ಮತ್ತು ಇದೇ ಜಿಲ್ಲೆಯವರು ನಿಮ್ಮ ಪಕ್ಕದ ಶಿರಾದ ಹಾವನೂರವರು, ದಿವಂಗತ ಹಾವನೂರವರು ಅವರನ್ನು ಈಗಲೂ ನೆನೆಸ್ಕೋತಾರೆ, ಅವ್ರನ್ನ ಎಲ್ ಜಿ ಹಾವನೂರವರನ್ನು. ಆದರೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಏನೇನು ನಡೀತಿದೆ ಸುದೀರ್ಘವಾಗಿ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ನಿಮ್ಮ ಗಮನಕ್ಕೆ ನಾನು ತರ್ತಕ್ಕಂಥದ್ದು, ನಿಮ್ಮಗಳ ಆಶೀರ್ವಾದದಲ್ಲಿ ಇವತ್ತು ನಾನು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ, ದೇಶ ಯಾವ ಒಂದು ವೇಗದಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು, ಒಂದು ವರ್ಗವನ್ನ ಇವತ್ತು ಆರ್ಥಿಕವಾಗಿ ಬೆಳೆಸ್ತಕ್ಕಂಥದ್ದಕ್ಕೆ ಕಣ್ಣಾರೆ ಕಾಣ್ತಾ ಇದ್ದೇನೆ ನಾನು. ಇನ್ನೊಂದು ಕಡೆ ಇಲ್ಲಿ ಕೂತಿದ್ದೀರಿ, ಕೃಷಿಯನ್ನೇ ನಂಬಿ ಭೂಮಿಯನ್ನೇ ನಂಬಿ ಬದುಕ್ತಕ್ಕಂಥ ನನ್ನ ರೈತರ ಬದುಕು ಯಾವ ರೀತಿಯಲ್ಲಿದೆ, ಯಾವ ಆರ್ಥಿಕ ಶಕ್ತಿಯನ್ನು ನೀವು ಪಡ್ಕೊಂಡಿದ್ದೀರಿ, ಅದು ಸಹ ನಾನು ಗಮನಿಸಿದ್ದೇನೆ. ಒಂದು ಕಡೆ ಇವತ್ತು ದೇಶದಲ್ಲಿ ವಿಶ್ವಕ್ಕೆ ನಾವು ಹಲವಾರು ದೇಶಗಳ ಹಿನ್ನಿಕ್ಕಿ ಇವತ್ತು 3ನೇ ಸ್ಥಾನಕ್ಕೆ ಬರ್ತಕ್ಕಂಥ ಒಂದು ಆರ್ಥಿಕ ಶಕ್ತಿಯನ್ನ ನಾವೇನು ಭಾರತ ದೇಶದಲ್ಲಿ ಕಾಣ್ತಾ ಇದ್ದೇವೆ. ಬಡತನ ಅಂತಕ್ಕಂಥದ್ದನ್ನ ನಾವೇನು ಸಂಪೂರ್ಣವಾಗಿ ತೆಗೆದುಹಾಕ್ಲಿಕ್ಕೆ ಆಗಿಲ್ಲ ನನ್ನ ಅಭಿಪ್ರಾಯ. ಪ್ರತಿನಿತ್ಯ ಬರ್ತಕ್ಕಂಥ ಜನರ ಕಷ್ಟಗಳನ್ನು ನೋಡ್ತೇನೆ. ಇವತ್ತು ಸುರೇಶ್ ಬಾಬು ಅವರು ಹಲವಾರು ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರುಗಳನ್ನು ಭೇಟಿ ಮಾಡಿ, ಸ್ವಾಮೀಜಿಯವರನ್ನ ಭೇಟಿ ಮಾಡಿ, ಸುಮಾರು 100ಕ್ಕೂ ಹೆಚ್ಚಿನ ವೈದ್ಯರನ್ನ, ಈ ಒಂದು 350 ವೈದ್ಯರುಗಳನ್ನು ಈ ಒಂದು ಆರೋಗ್ಯ ತಪಾಸಣೆಗೆ ಈ ಒಂದು ಮೈದಾನದಲ್ಲಿ ಸೇರಿಸಿದ್ದಾರೆ. ಕೆಲವು ಕಾಯಿಲೆಗಳು ನಾನೇನು ನೋಡಿದ್ದೇನೆ, ನನ್ನ ಹತ್ರ ಬಹಳ ಜನ ಬರ್ತಾರೆ. ನೆನ್ನೆನೂ ಸಹ ಒಬ್ಬ ಮಗನಿಗೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಕಿಡ್ನಿ ಆಪರೇಷನ್ ಮಾಡಿಸ್ತೇನೆ, ಈಗ ಬೋನ್ ಮ್ಯಾರೋ ಕ್ಯಾನ್ಸರ್ ಆಗಿದೆ, ಅದಕ್ಕೆ ಟ್ರೀಟ್ಮೆಂಟ್ಗೆ ನನ್ನ ಇದ್ದಂಥ ಒಂದು ಮನೆಯನ್ನು ಮಾರಿಬಿಟ್ಟಿದ್ದೇನೆ, 31 ಲಕ್ಷ ರೂಪಾಯಿಗಳಿಗೆ ಮಾರಿ ಆಸ್ಪತ್ರೆ ಕಟ್ಟಿದ್ದೇನೆ, ಇನ್ನು 1 ಲಕ್ಷ ರೂಪಾಯಿ ಶಾರ್ಟೇಜ್ ಆಗಿದೆ, ಆಸ್ಪತ್ರೆ ಬಿಲ್ಲನ್ನು ನೆನ್ನೆ ತಂದು ತೋರಿಸ್ತಾನೆ. 1 ಲಕ್ಷ ರೂಪಾಯಿನ ಏನಾದರೂ ಕೊಡಿ, ಮನೆ ಮಾರಿ 31 ಲಕ್ಷ ಕಟ್ಟಿದ್ದೀನಿ ಅಂತೇಳಿ ಆ ತಂದೆ ಮಗನ ಪರಿಸ್ಥಿತಿಯನ್ನು ನೋಡಿದಾಗ ಇದು ಒಂದು ಉದಾಹರಣೆ ನಿಮಗೆ ಕೊಡೋದು. ನಾನು ಕಳೆದ 20 ವರ್ಷದಲ್ಲಿ ಈ ರಾಜಕಾರಣದಲ್ಲಿ ಮುನ್ನೆಲೆಗೆ ಬಂದ ಮೇಲೆ ಈ ರೀತಿಯ ಜನರನ್ನ ಪ್ರತಿನಿತ್ಯ ನೋಡ್ತಾ ಇದ್ದೇನೆ. ಆ ಕುಟುಂಬ ಏನಾಗಬೇಕು, ಆ ಮಗ ಬದುಕ್ತಾನೋ ಇಲ್ಲ ಜೀವ ಹೋಗುತ್ತೋ ಗೊತ್ತಿಲ್ಲ ಪಾಪ ಅವನಿಗೆ. ಜನ್ಮ ಕೊಟ್ಟಿರ್ತಕ್ಕಂಥ ಮಗನ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೇಳಿ ಅವನ ಮನೆ ಮಾರಾಟ ಮಾಡಿ ಈಗ ಬೀದಿಲಿದ್ದಾನಲ್ಲ, ಹೇಳ್ತಾನೆ ಪಾಪ. ಏನೋ ಸರಿ 1 ಲಕ್ಷ ಕೊಟ್ಟರು ಮತ್ತೆ 40 ದಿನ ಆಸ್ಪತ್ರೆಯಲ್ಲಿರಬೇಕು, 40 ದಿನಕ್ಕೆ ನನ್ನ ಹತ್ರ ಏನೂ ಇಲ್ಲ, ದಯವಿಟ್ಟು ನನ್ನ ಕಾಪಾಡಿ ಅಂತ. ಇದು ನಮ್ಮ ದೇಶದಲ್ಲಿ ನಾವು ಎದುರಿಸ್ತಾ ಇರತಕ್ಕಂಥ ಹಲವಾರು ಕುಟುಂಬಗಳ ಸಮಸ್ಯೆ. ಇವತ್ತು ನಾವು ಇನ್ಶೂರೆನ್ಸ್ ಸ್ಕೀಮು ಮಗನೊಂದು ಎಲ್ಲ ಕೊಟ್ಟಿದ್ದೇವೆ, ಕೆಲವು ಕುಟುಂಬಗಳಿಗೆ ಅನುಕೂಲ ಆಗ್ತಾ ಇರಬಹುದು. ಆದರೆ ಇವತ್ತೇನು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುರೇಶ್ ಬಾಬು ಇವತ್ತು ಹೊಸದಾಗಿ ಏನು ಮಾಡ್ತಾ ಇಲ್ಲ, ಈ ತಾಲೂಕಿನಲ್ಲಿ 4 ಬಾರಿ ಅವ್ರನ್ನ ಏನು ಆಯ್ಕೆ ಮಾಡಿದ್ದೀರಿ, ಅವ್ರ ತಂದೆಯನ್ನು 3 ಬಾರಿ ಏನು ಆಯ್ಕೆ ಮಾಡಿದಿರಿ, 7 ಬಾರಿ ನೀವು ಈ ಕುಟುಂಬವನ್ನು ಉಳಿಸಿದ್ದೀರಿ. ಇವತ್ತು ಸುರೇಶ್ ಬಾಬು ಅವನಿಗೇನಾದರೂ ದುಡ್ಡು ಬಂದರೆ ನಾನು ನೋಡಿದ್ದೀನಿ, ಆ ದುಡ್ಡನ್ನ ಎಷ್ಟು ಬೇಗ ತಾಲೂಕಿಗೆ ತಂದು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ದೇವಸ್ಥಾನ ಕಟ್ಟೋದು ಇಲ್ಲ ಮತ್ತಿನ್ನೇನೋ ಕಾರ್ಯಕ್ರಮಗಳಿಗೆ ಆ ದುಡ್ಡು ಖಾಲಿ ಆಗೋದ್ರೊಳಗೆ ಮುಗಿಸ್ಬಿಡ್ತಾನೆ. ದುಡ್ಡು ಖಾಲಿ ಆದ್ಮೇಲೆ ನಿಮ್ಮ ಕೈಗೆ ಸಿಗೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡುತ್ತೆ. ನಾನು ಇದನ್ನ ಕಳೆದ 15 ವರ್ಷದಿಂದ ನೋಡಿದ್ದೇನೆ ಅವನ ನಡವಳಿಕೆ. ನಾನು ಒಂದು ಈ ಸಭೆಯಲ್ಲಿ ಹೇಳ್ತಕ್ಕಂಥದ್ದು, ಇವತ್ತು ಅವನ ಜನ್ಮದಿನದಂದು ಒಂದು ಏನೋ ದುರಾದೃಷ್ಟ ನಮಗೆ. ಅವನು ಸೋತಾಗ ನಮ್ದೆಲ್ಲ ಒಂದು ಸರ್ಕಾರ ರಚನೆ ಮಾಡ್ತೀವಿ ಯಾವುದೋ ಒಂದು ರೀತಿಯಲ್ಲಿ, ಗೆದ್ದಾಗ ನಮಗೆ ಸರ್ಕಾರ ಮಾಡೋಕ್ಕಾಗಲ್ಲ. ಈ ಬಾರಿ ಆ ಕಳಂಕವನ್ನ ಮುಂದಿನ ಚುನಾವಣೆಯಲ್ಲಿ ಆ ಕಳಂಕವನ್ನು ತೊಡೆದಾಕಿ ಅವರು ಮುಂದಿನ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮಂತ್ರಿಯಾಗಿ ಚಿಕ್ಕನಾಯಕನಹಳ್ಳಿ ಅಷ್ಟೇ ಅಲ್ಲ
ರಾಜ್ಯದ ಜನರ ಸೇವೆಯನ್ನು ಮಾಡತಕ್ಕಂಥ ಆಶೀರ್ವಾದ ಈ ಒಂದು ತಾಲೂಕಿನ ಮಹಾಜನತೆ ನನ್ನ ತಂದೆ ತಾಯಂದರಲ್ಲಿ ಮನವಿ ಮಾಡ್ತೇನೆ. ಜಾತಿಯನ್ನು ಬಿಡಿ. ಜಾತಿಯ ವ್ಯಾಮೋಹದಿಂದ ನಿಮ್ಮ ಕಷ್ಟಗಳಿಗೆ ಪರಿಹಾರ ದೊರಕಲ್ಲ. ನಿಮ್ಮ ಜಾತಿಯವರು ಮಂತ್ರಿ ಆದರೂ ಮುಖ್ಯಮಂತ್ರಿ ಆದ ತಕ್ಷಣ ನಿಮಗೆ ಪರಿಹಾರ ದೊರಕುತ್ತೆ ಅಂತ ನಾನು ಹೇಳಲ್ಲ. ಆದರೆ ಯಾರು ಪ್ರಾಮಾಣಿಕವಾಗಿ ಇವತ್ತು ಕೆಲಸ ನಿರ್ವಹಣೆ ಮಾಡ್ತಕ್ಕಂಥವ್ರಿದ್ದಾರೆ ಅವ್ರನ್ನ ಗುರುತಿಸ್ತಕ್ಕಂಥದ್ದು ನಿಮ್ಮಗಳ ಧರ್ಮ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಒಂದು ನಿಮಗೆ ಹೇಳ್ತಕ್ಕಂಥದ್ದು, ಕೇಂದ್ರದಲ್ಲಿ ಇವತ್ತೇನು ಮಂತ್ರಿ ಆಗಿದ್ದೇನೆ, ಇವತ್ತು ಬಹಳ ದಾಪುಗಾಲಿನಲ್ಲಿ ಹೋಗ್ತಾ ಇದೆ. ಆಟೋಮೊಬೈಲ್ ಇಂಡಸ್ಟ್ರಿಗಳಿರ್ಬೋದು, ಇವತ್ತು ನಿಮ್ಮ IT ಇಂಡಸ್ಟ್ರಿ ಇರ್ಬೋದು. ಈಗ ಹೊಸದಾಗಿ ಇವತ್ತಿನಿಂದ 5 ದಿನಗಳ ಕಾಲ ದೆಹಲಿಯಲ್ಲಿ ಯಾವೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ 5 ದಿನಗಳ ಸಮ್ಮಿಟ್ ನಡೀತಾ ಇದೆ. ಪ್ರಧಾನಮಂತ್ರಿಗಳಿಗಾಗಲೇ ಉದ್ಘಾಟನೆ ಮಾಡಿರಬೇಕು ದೆಹಲಿಯಲ್ಲಿ ಭಾರತ್ ಮಂಟಪದಲ್ಲಿ. ಇವತ್ತು ಆ AI ಬಗ್ಗೆ ಹಲವಾರು ರೀತಿಯಲ್ಲಿ ಚರ್ಚೆಗಳೇನು ಪ್ರಾರಂಭ ಆಗಿದೆ. ಇವತ್ತು ಅದು ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳ ಕೆಲಸದ ಮೇಲೂ ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಒಂದು ವರ್ಗದಲ್ಲಿ ಹೇಳ್ತಾರೆ. ಎಲ್ಲ ಕೆಲಸಗಳನ್ನು ಅದೇ ಮಾಡುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ನಿಮ್ಮ ಹೊಲದಲ್ಲೂ ಸಹ ಯಾವ ರೀತಿಯ ಬೆಳೆ ಹಾಕಬೇಕು, ಹೊಲದ ಶಕ್ತಿ ಏನಿದೆ, ಫಲವತ್ತತೆ, ಯಾವ ಬೀಜವನ್ನು ಹಾಕಬೇಕು, ಅದೆಲ್ಲ ನೀವಿನ ಪರೀಕ್ಷೆ ಮಾಡಬೇಕಾಗಿಲ್ಲ, ಅದೇ ಎಲ್ಲ ಪರೀಕ್ಷೆ ಮಾಡ್ತಿದೆ ಅಂತಕ್ಕಂಥದ್ದು ಒಂದು ಚರ್ಚೆಗಳೇನು ನಡೀತಿದೆ. ಹಲವಾರು ರೀತಿಯಲ್ಲಿ ಮೆಡಿಸಿನಲ್ಲಿ ಅದೇ ಏನು ಔಷಧಿಗಳನ್ನು ಕೊಡಬೇಕು ಅಂತಕ್ಕಂಥ ಡಾಕ್ಟರ್ಗಳಿಗೆ ಮನವರಿಕೆ ಮಾಡ್ತದೆ ಅಂತಕ್ಕಂಥದ್ದು. ಹೀಗೆ ಆ ರೀತಿಯ ಒಂದು ವ್ಯವಸ್ಥೆ ಸದ್ಯದಲ್ಲೇ ಪ್ರಾರಂಭ ಆಗ್ತದೆ. ಈಗಾಗಲೇ ಅಮೆರಿಕ, ಚೈನಾದಲ್ಲಿ ಅವರು ಮುಂದಿದ್ದಾರೆ. ನಾವು ಅವರನ್ನ ಬಿಟ್ಟು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಇದರಿಂದ ನಮ್ಮ ಮಕ್ಕಳ ಉದ್ಯೋಗದ ಬಗ್ಗೆ ನಾನು ಅದರ ಬಗ್ಗೆ ಅಂತ ಹೇಳಲ್ಲ, ಪ್ರತಿನಿತ್ಯ ನಾನು ಮನೆ ಹತ್ರ ನೋಡ್ತೀನಿ. BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀರಿ, ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ದೀರಿ, ಎಲೆಕ್ಟ್ರಾನಿಕ್ ಇಂಜಿನಿಯರ್ ಇದ್ದೀರಿ, ಎಲೆಕ್ಟ್ರಿಕಲ್ ಇಂಜಿನಿಯರ್ ಇರ್ತಾರೆ. ಆದರೆ ನಾವು ಯಾರಿಗಾದರೂ ಕಾರ್ಖಾನೆ ಮಾಲೀಕರಿಗೆ ಅವರಿಗೆ ಉದ್ಯೋಗದ ಬಗ್ಗೆ ಹೇಳಿದ್ರೆ, ಸರ್ ನಮಗೆ BE ಓದಿರ್ತಕ್ಕಂಥ ಮಕ್ಕಳು ಬೇಡ, C ಗ್ರೂಪು D ಗ್ರೂಪ್ನವ್ರು ಇದ್ರೆ ಯಾರನ್ನಾದ್ರೂ ಕಳಿಸಿ ಅಂತಾರೆ. ಅಂದರೆ SLC 7ನೇ ಕ್ಲಾಸು 8ನೇ ಕ್ಲಾಸ್ ಓದಿರ್ತಕ್ಕಂಥ ಕಳಿಸಿ ಅವ್ರಿಗೆ ಕೆಲಸ ಕೊಡ್ತೀವಿ. ಇದು ಇವತ್ತು ನಮ್ಮ ಎಜುಕೇಷನ್ ಬಗ್ಗೆನೂ ನಾವೇನು ಮಕ್ಕಳನ್ನ ಓದಿಸ್ಬೇಕು ಅಂತೀವಿ. ಇವತ್ತು BE ಓದಿಸ್ಬೇಕಾದ್ರೆ ಒಂದು ಕುಟುಂಬದಲ್ಲಿ ಕನಿಷ್ಠ 80 ಲಕ್ಷದಿಂದ 1 ಕೋಟಿ ಹಣ ಖರ್ಚು ಮಾಡ್ತೀರಿ, ಸಾಲ ಸೂಲ ಮಾಡಿ. ಆದರೆ ಅಂತಿಮವಾಗಿ ಆ ಯುವಕರ ಪರಿಸ್ಥಿತಿಗಳಿಗೇನು ಅಂತಕ್ಕಂಥದ್ದು ನಾನು ಕಂಡಿರ್ತಕ್ಕಂಥದ್ದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ನನ್ನ ಹತ್ರನೇ ಒಂದು 5,000 ಈ ರೀತಿಯ BE ಓದಿರ್ತಕ್ಕಂಥ ಮಕ್ಕಳ ಅರ್ಜಿಗಳು ನನ್ನ ಹತ್ರ ಇದೆ. ಬೆಳಗ್ಗೆ ಎದ್ರು ಕೊಡ್ತಾರೆ. ಈಗ ಇಲ್ಲಿ ಬಂದಾಗಲೂ 3-4 ಜನ ಅರ್ಜಿ ಕೊಟ್ಟರೆ. ಇದು ವ್ಯವಸ್ಥೆ ಏನಿದೆ ಇದೆಲ್ಲವನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಇವತ್ತು ಯಾವೊಂದು ವೇಗ ನಮಗೆ ಅದಕ್ಕೆ ಬೇಕಾಗಿದೆ ಅಲ್ಲಿ ಕಾಣ್ತಾ ಇಲ್ಲ ನಮಗೆ. ಆ ದೃಷ್ಟಿಯಿಂದ ಇವತ್ತು ಶಿಕ್ಷಣ, ಉದ್ಯೋಗ, ಆರೋಗ್ಯ ಮತ್ತು ನಮ್ಮ ರೈತರು ಬೆಳೆದಂಥ ಬೆಳೆ, ಇವತ್ತು ತೆಂಗಿನ ಬೆಳೆ ಬೆಳೆಯತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಲ್ಲಿ ಘೋಷಣೆ ಮಾಡಿದ್ದಾರೆ. ಯಾವೊಂದು ತೆಂಗಿನ ಗಿಡ ಹಾಳಾಗಿದೆ ಆ ತೆಂಗಿನ ಗಿಡವನ್ನು ತೆಗೆದುಹಾಕಿ ಹೊಸ ತಳಿಯ ಒಂದು ಬೇಗ ಏನು ಫಸಲನ್ನು ಕೊಡ್ತಕ್ಕಂಥ ಗಿಡಗಳನ್ನು ಹಾಕಲಿಕ್ಕೆ, ತೆಂಗಿನ ಗಿಡಗಳನ್ನು ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಕೊಡಬೇಕು ಅಂತೇಳಿ ಮೊನ್ನೆ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಇನ್ನೂ ಹಲವಾರು ರೀತಿಯ ಒಂದು ಯೋಜನೆಗಳೇನಿದೆ. ಇವತ್ತು ಒಂದು ಕಾಲದಲ್ಲಿ ಬಹುಶಃ ಇಲ್ಲಿ ಬಂದರೆ ಒಂದು 2,000 ರೂಪಾಯಿ 1,500 ರೂಪಾಯಿಗೂ ಕ್ವಿಂಟಾಲ್ಗೆ ತೆಂಗಿನ ಒಂದು ಬೆಂಬಲ ಬೆಲೆ ಕೊಡಿಸಿ ಅಂತ ನೀವು ನಮ್ಮ ರೈತರು ಬೇಡ್ಕೊಳ್ಳೋರು. ಇವತ್ತು ಕೊಬ್ಬರಿ ಬೆಲೆ ಎಷ್ಟಕ್ಕೆ ಹೋಯಿತು, ತೆಂಗಿನಕಾಯಿ ಬೆಲೆ ಎಷ್ಟಕ್ಕೆ ಹೋಗಿದೆ. ಬಹುಶಃ ಕೊಬ್ಬರಿ ಬೆಲೆ ಇವತ್ತು 30-31 ಸಾವಿರ ಆಗಿದೆ. ನಾವು ಬೇಡ್ಕೋಬೇಕಾಗಿತ್ತು ಸರ್ಕಾರಗಳ ಮುಂದೆ. ಇವತ್ತು ರಾಗಿ ಮೊದಲು ಯಾವ ಪರಿಸ್ಥಿತಿ ಇತ್ತು, ಇವತ್ತು 4,800 ರೂಪಾಯಿ 900 ರೂಪಾಯಿ ಆಗಿದೆ. ಆದರೂ ಒಂದು ನಮ್ಮಲ್ಲಿ ಯಾವ ರೈತರು ಬೆಳೆದಂಥ ಬೆಳೆಯನ್ನು
ಖರೀದಿ ಕೇಂದ್ರಗಳನ್ನು ಯಾವ ಹಂತದಲ್ಲಿ ಮಾಡಬೇಕು, ಮಧ್ಯವರ್ತಿಗಳು ಹಣ ಸುಲಿಗೆ ಮಾಡದೆ ರೈತರಿಗೆ ಹಣ ದೊರಕಬೇಕು, ಬೆಂಬಲ ಬೆಲೆ ಹಣ, ಇದನ್ನು ನಾವು ಮಾಡ್ತಕ್ಕಂಥದ್ದು ಎಡುತ್ತಾ ಇದ್ದೇವೆ. ಹಲವಾರು ಬೆಳೆಗಳ ಬಗ್ಗೆ ನಾನು ಚರ್ಚೆ ಮಾಡಬಹುದು, ಸಮಯದ ಅಭಾವ. ಆದರೆ ಒಂದು ನಿಮ್ಮಲ್ಲಿ ನಾನು ಹೇಳ್ತೀನಿ, ಬುದ್ಧಿವಂತರಾಗಿ, ನಿಮ್ಮ ಬದುಕು ಪ್ರತಿನಿತ್ಯ ಕೈ ಒಡ್ಡೋದಲ್ಲ. ನಿಮ್ಮ ಬದುಕು ನೀವು ಆರ್ಥಿಕವಾಗಿ ಸದೃಢವಾಗಿ ಕೈಯಿಂದ ನೀವು ಇನ್ನೊಬ್ಬರಿಗೆ ಕೊಡ್ತಕ್ಕಂಥ ಶಕ್ತಿಯನ್ನ ಯಾವಾಗ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕಾಣ್ತೀವಿ, ಅವತ್ತು ನಿಜವಾದ ಗಾಂಧೀಜಿಯವರ ಕಲ್ಪನೆಯ ರಾಮರಾಜ್ಯವನ್ನ ನೀವು ಕಾಣ್ತೀರಿ. ಇವತ್ತು ಆ ರೀತಿಯ ಒಂದು ವಾತಾವರಣ ಬರಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ ಏನು ಇಟ್ಟುಕೊಂಡಿದ್ದೇನೆ. ತರಲಿಕ್ಕೆ ಏನು ಕಷ್ಟ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರ ನಾನು ಆರ್ಥಿಕವಾಗಿ ದಿವಾಳಿಯಾಗಿದೆ ಅಂತ ಹೇಳಲ್ಲ, ಆದರೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೊಡೋದ್ರ ಮುಖಾಂತರ ಕರ್ನಾಟಕದ ನಾಡಿನ ಜನತೆ ಕಟ್ಟತಕ್ಕಂಥ ನೀವು ಕಟ್ಟತಕ್ಕಂಥ ನಿಮ್ಮ ತೆರಿಗೆ ಹಣ ಯಾವ ರೀತಿ ಬಳಕೆ ಮಾಡಿ ನಿಮ್ಮನ್ನು ಆರ್ಥಿಕವಾಗಿ ಶಕ್ತಿ ತುಂಬಬೇಕು, ಅದು ಇವತ್ತು ಸರ್ಕಾರಗಳಲ್ಲಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಇವತ್ತು ಈ ಕಾರ್ಯಕ್ರಮಕ್ಕೇನು ಬಹುಶಃ 15ನೇ ಬಾರಿನೋ 16ನೇ ಬಾರಿನೋ ಬಂದಿದ್ದೇನೆ. ಸುರೇಶ್ ಅಣ್ಣನ ಈ ಒಂದು ಹುಟ್ಟದ ಹಬ್ಬದಲ್ಲಿ ನಿಮ್ಮ ಜೊತೆಯಲ್ಲಿ ನನಗೂ ಒಂದು ಭಾಗ್ಯ. ಅವನ ಹುಟ್ಟದ ಹಬ್ಬದ ನೆನಪಿನಲ್ಲಿ ನಿಮ್ಮೆಲ್ಲರ ಜೊತೆ 2 ಗಂಟೆ ನಾನು ನಿಮ್ಮ ಜೊತೆ ಸೇರಿ ನನ್ನ ಭಾವನೆ ವ್ಯಕ್ತಗೊಳ್ಳಲಿಕ್ಕೆ ಒಂದು ಅವಕಾಶ ದೊರಕಿರ್ತಕ್ಕಂಥದ್ದಕ್ಕೆ ನಿಮ್ಮೆಲ್ಲರಿಗೆ ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತನಾಡ್ತಕ್ಕಂಥವ್ರು, ಆದರೂ ನನ್ನ ಮನಸ್ಸಿನಲ್ಲಿ ಇರ್ತಕ್ಕಂಥ ನೋವುಗಳನ್ನು ನೇರವಾಗಿ ಹೇಳ್ತೀನಿ. ನಾನು 2 ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ನಮ್ಮ ರಾಜ್ಯದ ಆರ್ಥಿಕ ಸಂಪತ್ತು ಏನಿದೆ ಅಂತಕ್ಕಂಥದ್ದು ನಾನು ಅರಿತುಕೊಂಡಿದ್ದೇನೆ. ನಾನು ಎಂದೂ ಸಹ 2 ಬಾರಿ ಮುಖ್ಯಮಂತ್ರಿ ಆದಾಗಲೂ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕಲಿಲ್ಲ. ನಾನು ನಮಗೆ ನೀವು ಕೊಡ್ತಿರೋ ದುಡ್ಡು ಕಡಿಮೆ ಆಗಿದೆ, ರೈತರ ಸಾಲ ಮನ್ನಾ ಮಾಡಿದೆ, ಅದಕ್ಕೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಅಲ್ಲಿ ಕೇಂದ್ರ ಸರ್ಕಾರಕ್ಕೂ ರೈತರ ಸಾಲ ಮನ್ನಾ ಮಾಡಿದಾಗ ನಿಮ್ಮ ದುಡಿಮೆಯ ಹಣ ನೀವು ಏನು ತೆರಿಗೆ ಕಟ್ತೀರಿ ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಹಣದಿಂದಲೇ ನಿಮ್ಮ ಸಾಲ ಮನ್ನಾ ಮಾಡಿರೋದು. ನಾವೇನು ಬೇರೆ ಜಂತರ್ ಮಂತರ್ ಮಾಡಿ ನಿಮ್ಮ ಸಾಲ ಮನ್ನಾ ಮಾಡಿದ್ದಲ್ಲ. ಅದರಿಂದ ಈ ರಾಜ್ಯ ಏನು ಅಂತಕ್ಕಂಥದ್ದು ನಾನು ಅರಿತುಕೊಂಡಿದ್ದೇನೆ. ಒಳ್ಳೆಯ ರಾಜ್ಯ ಇದೆ, ಆದರೆ ಈ ರಾಜ್ಯ ಒಳ್ಳೆಯ ದಿಕ್ಕಿನಲ್ಲಿ ಹೋಗಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಕೆಲವರು ನಾನು ಹೇಳಿದಾಗ ಬೇಜಾರಾಗ್ಬೋದು, ಅದಕ್ಕೆ ನಾನೇನೂ ಮಾಡಲಿಕ್ಕಾಗಲ್ಲ. ಯಾಕೆಂದರೆ ಇವತ್ತಿನ ಪರಿಸ್ಥಿತಿ ಏನಾಗ್ತಾ ಇದೆ, ಯಾವ ಪರಿಸ್ಥಿತಿಯಲ್ಲಿ ಇದ್ದೇವೆ ಅಂತಕ್ಕಂಥದ್ದು ಈ ಸಭೆಯಲ್ಲಿ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಇವತ್ತು ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾರು ಈ ಆರೋಗ್ಯ ತಪಾಸಣೆಯಲ್ಲಿ ಇವತ್ತು ಹಲವಾರು ರೀತಿಯ ಕಾಯಿಲೆಗಳಲ್ಲಿದ್ದೀರಿ, ಕ್ಯಾನ್ಸರ್ನ ಒಂದು ಕಾಯಿಲೆಯ ಕಂಡಿಡ್ತಕ್ಕಂಥದ್ದಿದ್ದರೆ, ಕಿಡ್ನಿಯ ತೊಂದರೆ ಇರತಕ್ಕಂಥದ್ದು. ಯಾಕೆಂದರೆ ಇತ್ತೀಚೆಗೆ ಕಾಯಿಲೆಗಳು ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಆಗ್ತಿದೆ. ಈಗ ನನಗೇನೆ ವೈಯಕ್ತಿಕವಾಗಿ 6 ತಿಂಗಳು ನಾನೇನು ಒತ್ತಾಡಿದ್ದೇನೆ ಅಂತಕ್ಕಂಥ ನನಗೆ ಗೊತ್ತು. ಭಾಳ ಜನ ಕುಮಾರಸ್ವಾಮಿ ಮುಗಿದೇ ಹೋಗಿದ್ದಾನೆ ಅಂತಕ್ಕಂಥ ರೀತಿಯಲ್ಲಿ ಚರ್ಚೆಗಳು ಆಗಿದ್ದಾವೆ ರಾಜ್ಯದಲ್ಲಿ. 6 ತಿಂಗಳು ಏನು ಶ್ರಮ ಪಟ್ಟು ನಮಗೆ ಆಗಿದೆ, ಅದರ ಅರಿವು ನನಗಿದೆ. ಅದರಿಂದ ನಿಮ್ಮ ಕುಟುಂಬಗಳು ನೆಮ್ಮದಿಯಿಂದ ಬದುಕಬೇಕು, ಯಾವುದೇ ರೀತಿಯ ಕುಟುಂಬದಲ್ಲಿ ಸಮಸ್ಯೆಗಳಾಗಬಾರ್ದು ಅಂತೇಳಿ ಈ ರೀತಿಯ ಕಾರ್ಯಕ್ರಮದ ಮುಖಾಂತರ ಸುರೇಶ್ ಬಾಬು ಅವರು ನಿಮ್ಮಗಳ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಅಂತ ಒಬ್ಬ ಜನಪ್ರತಿನಿಧಿಯನ್ನು ನೀವು ಮರಿಬೇಡಿ ಅಂತಕ್ಕಂಥ ಒಂದು ಮನವಿಯನ್ನು ನಿಮ್ಮೆಲ್ಲರ ಮುಂದೆ ಇಟ್ಟು ನಿಮ್ಮೆಲ್ಲರಿಗೆ ಒಂದ್ಸಿನ 2 ಮಾತು ಮುಗಿಸ್ತೇನೆ. ಜೈ ಜೈ ಕರ್ನಾಟಕ.